ಈ ಸೂರ್ಯವಂಶೀಯರಿಗೆ ಯಾವುದು ರಾಜಧಾನಿ ಅಂದರೆ ಅಯೋಧ್ಯೆ. ರಾಮ ಬಂದ ಮೇಲೆ ಅಯೋಧ್ಯೆ ಆಗಿದ್ದಲ್ಲ, ಅಯೋಧ್ಯೆಯಲ್ಲಿ ರಾಮ ಅನ್ನುವಂಥವನು ಜನ್ಮವನ್ನ ಪಡೆದಿರತಕ್ಕಂಥದ್ದು. ರಾಮ ಬರುವಕ್ಕಿಂತಲೂ ಪೂರ್ವದಿಂದಲೂ ಕೂಡ ಅಯೋಧ್ಯೆಗೆ ಅದರದೇ ಆಗಿರತಕ್ಕಂಥ ಒಂದು ಇತಿಹಾಸ ಇದೆ. ಅಯೋಧ್ಯ ಮಥುರಾ ಕಾಶಿ ಅಂತ ಹೇಳಿ ನಮ್ಮಲ್ಲಿ 5 ಮೋಕ್ಷದಾಯಕ ಪುರಿಗಳನ್ನು ಹೇಳ್ತೀವಿ. ಮನುಕುಲದ ಮೊದಲ ವ್ಯಕ್ತಿ ವೈವಸ್ವತ ಮನು. ಆ ವೈವಸ್ವತ ಮನುವಿನ ಮೊದಲ ರಾಜಧಾನಿ ಅಯೋಧ್ಯ. ಇಡೀ ನಮ್ಮ ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಮಾನವರು ಮೊದಲು ವಾಸ ಮಾಡಿರ್ತಕ್ಕಂಥ ಕ್ಷೇತ್ರ ಯಾವುದು ಅಂದರೆ ನಮ್ಮ ಪುರಾಣದ ಪ್ರಕಾರ, ನಮ್ಮ ರಾಮಾಯಣದ ಪ್ರಕಾರ ಅದು ಅಯೋಧ್ಯ. ಮನುಷ್ಯನ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಆತ ಹೋಮ ಮಾಡಿಯೇ ಮುಂದೆ ಹೋಗ್ಬೇಕು. ಒಂದು ಚಮಚ ತುಪ್ಪವನ್ನ ನೀವು ಅಗ್ನಿಯಲ್ಲಿ ಹಾಕಿದರೆ 1000 kg ಅನಿಲದ ಶುದ್ಧೀಕರಣವಾಗುತ್ತದೆ. ನಮಸ್ಕಾರ ವೀಕ್ಷಕರೇ, ಪರಮಾತ್ಮಜಿ ದೃಷ್ಟಿಯಲ್ಲಿ ಶ್ರೀರಾಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾಗೌಡ. ಜನವರಿ 22ರಂದು ಅಯೋಧ್ಯೆಯಲ್ಲಿ ಅದ್ಧೂರಿಯಾಗಿ ಶ್ರೀರಾಮ ಮಂದಿರ ಉದ್ಘಾಟನೆ ಆಗ್ತಿದೆ. ದೇಶದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡುವಂತಹ ಕಾರ್ಯಕ್ರಮ ಇದಾಗಲಿದೆ. ಇಂಥ ಒಂದು ಸಂದರ್ಭದಲ್ಲಿ ಈ ಅಪರೂಪದಂತಹ ಕ್ಷಣಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬರು ವಿಶೇಷವಾದಂತಹ ಅತಿಥಿಗಳಿದ್ದಾರೆ. ಇವರು ಸ್ವಾಮಿಗಳು ಡಾಕ್ಟರ್ ಪರಮಾತ್ಮಜಿ ಮಹಾರಾಜ್, ಸರ್ವತತ್ವ ಸಮನ್ವಯ ಪರಮಾತ್ಮ ಪೀಠದ ಅಧ್ಯಕ್ಷರು. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಧನ್ಯವಾದ. ತುಂಬಾ ಧನ್ಯವಾದ ಗುರುಗಳೇ. ಈಗಾಗಲೇ ಕಳೆದ ಸಂಚಿಕೆಗಳಲ್ಲಿ ರಾಮನ ಒಂದು ವಿಗ್ರಹದ ವಿಶೇಷತೆಗಳ ಬಗ್ಗೆ, ವಾಸ್ತುಶಿಲ್ಪದ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಈಗ ಶ್ರೀರಾಮನ ಜನ್ಮಸ್ಥಳ ಅಂತ ಬಂದಾಗ ಅಲ್ಲಿ ಶ್ರೀರಾಮ ಹುಟ್ಟಿದ್ದಕ್ಕೆ ನಾವು ಅದನ್ನು ವಿಶೇಷವಾದಂಥ ಸ್ಥಳ ಅಂತೇಳಿ ಕರಿತೀವಿ. ಆ ಒಂದು ವಿಶೇಷತೆಯನ್ನ ಬಿಟ್ಟು ಬೇರೆಲ್ಲ ಯಾವ ವಿಶೇಷತೆಗಳನ್ನು ನಾವು ಕಾಣಬಹುದು ಆ ಜಾಗದಲ್ಲಿ ಅಂತ ಹೇಳಿ? ಹೌದು, ನಾವು ಸಾಮಾನ್ಯವಾಗಿ ಎಲ್ಲರೂ ತಿಳ್ಕೊಂಡಿರುವಂಥದ್ದು ಅಯೋಧ್ಯ ಅನ್ನುವಂಥದ್ದು ರಾಮನ ಜನ್ಮಭೂಮಿ ಆಗಿರೋದ್ರಿಂದ ಅದು ಪವಿತ್ರವಾದಂಥ ಸ್ಥಳ ಅಂತ ಸಾಮಾನ್ಯರು ತಿಳಿದುಕೊಂಡಿರುವಂಥ ವಿಷಯ. ಆದರೆ ರಾಮ ಬರುವಕ್ಕಿಂತಲೂ ಪೂರ್ವದಿಂದಲೂ ಕೂಡ ಅಯೋಧ್ಯೆಗೆ ಅದರದೇ ಆಗಿರತಕ್ಕಂಥ ಒಂದು ಇತಿಹಾಸ ಇದೆ. ರಾಮ ಬಂದ ಮೇಲೆ ಆ ಒಂದು ಪಾವಿತ್ರತೆ ಅನ್ನುವಂಥದ್ದು ಇನ್ನೂ ಹೆಚ್ಚಾಯಿತು, 100 ಗುಣ ಹೆಚ್ಚಾಯಿತು, 1000 ಗುಣ ಹೆಚ್ಚಾಯಿತು ಅಂತ ಹೇಳ್ಬೋದು. ಈ ಅಯೋಧ್ಯೆ ಅನ್ನುವಂಥದ್ದು ಎಲ್ಲಿಂದ ಪ್ರಾರಂಭ ಆಯಿತು? ಅಯೋಧ್ಯೆಗೆ ಅಯೋಧ್ಯ ಅನ್ನುವಂಥ ಹೆಸರನ್ನು ಕೊಟ್ಟವರು ಯಾರು? ಇದೊಂದು ದೊಡ್ಡದಾಗಿರ್ತಕ್ಕಂಥ ಒಂದು ಇತಿಹಾಸ ಇದೆ ಅಯೋಧ್ಯೆಗೆ. ಅಯೋಧ್ಯ ಮಥುರಾ ಕಾಶಿ ಅಂತ ಹೇಳಿ ನಮ್ಮಲ್ಲಿ 5 ಮೋಕ್ಷದಾಯಕ ಪುರಿಗಳನ್ನು ಹೇಳ್ತೀವಿ. ಆ ಮೋಕ್ಷದಾಯಕವಾಗಿರ್ತಕ್ಕಂಥ ಪುರಿಗಳು ಅಂದರೆ ಭಾರತದಲ್ಲಿ ಒಂದೊಂದು ಕ್ಷೇತ್ರಗಳಿಗೆ, ಒಂದೊಂದು ತೀರ್ಥಕ್ಷೇತ್ರಗಳಿಗೆ ಅವರದೇ ಆಗಿರತಕ್ಕಂತಹ ಒಂದು ವಿಶೇಷತೆಗಳಿದ್ದಾವೆ. ಸನಾತನ ಧರ್ಮದಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನುವಂಥ ಚತುರ್ವಿಧ ಪುರುಷಾರ್ಥಗಳು. ಈ ಚತುರ್ವಿಧ ಪುರುಷಾರ್ಥಗಳನ್ನು ಸಾಧಿಸಿಕೊಳ್ಳಲಿಕ್ಕೆ ಅದರದೇ ಆಗಿರತಕ್ಕಂಥ ಕೆಲವು ಕ್ಷೇತ್ರಗಳಿದ್ದಾವೆ. ಈಗ ನಿಮಗೆ ಧರ್ಮದ ಕ್ಷೇತ್ರಗಳು ಕೆಲವೊಂದಷ್ಟಿದ್ದಾವೆ, ಅರ್ಥವನ್ನು ಕೊಡುವಂಥ, ಹಣವನ್ನು ಕೊಡುವಂಥ ಕ್ಷೇತ್ರಗಳಿದ್ದಾವೆ. ಅದೇ ರೀತಿಯಾಗಿ ಕಾಮವನ್ನು ಅಂದರೆ ನಿಮ್ಮ ಆಸೆಗಳನ್ನು, ಆಕಾಂಕ್ಷೆಗಳನ್ನು ಪೂರ್ಣಗೊಳಿಸಿಕೊಡುವಂಥ ಕ್ಷೇತ್ರಗಳಿದ್ದಾವೆ. ಅದೇ ರೀತಿಯಾಗಿ ಮೋಕ್ಷವನ್ನು ಕೊಡುವಂಥ ಕ್ಷೇತ್ರಗಳು ಇದ್ದಾವೆ. ಈ ಮೋಕ್ಷವನ್ನು ಕೊಡುವಂಥ ಕ್ಷೇತ್ರಗಳು ಎಲ್ಲ ಕ್ಷೇತ್ರಗಳಿಗಿಂತ ಶ್ರೇಷ್ಠವಾದಂಥದ್ದು, ಪವಿತ್ರವಾಗಿರ್ತಕ್ಕಂಥದ್ದು ಅನ್ನುವಂಥದ್ದು ನಾವು ನಂಬಿಕೊಂಡೇ ಬಂದಿರತಕ್ಕಂಥದ್ದು. ಈ ಮೋಕ್ಷದಾಯಕ ಕ್ಷೇತ್ರಗಳಲ್ಲಿ ಹಾಗಾದರೆ ಮೊದಲ ಸ್ಥಳ ಯಾವುದಕ್ಕಿದೆ ಅಂತಂದರೆ ಅಲ್ಲಿ ಮೊದಲು ಬರುವಂಥದ್ದು ಅಯೋಧ್ಯ ಅನ್ನುವಂಥದ್ದು. ಅಯೋಧ್ಯ ನಗರ ಅನ್ನುವಂಥದ್ದು ಮೋಕ್ಷದಾಯಿನಿ ಅಂತ ಕರೆದಿದ್ದಾರೆ. ಅಯೋಧ್ಯೆಯಲ್ಲಿ ಯಾವನು ಸಾಧನೆಯನ್ನು ಮಾಡ್ತಾನೆ, ಅಯೋಧ್ಯೆಯಲ್ಲಿ ಯಾರು ಆತ್ಮಸಂಧಾನವನ್ನು ಮಾಡ್ತಾನೆ, ಅಯೋಧ್ಯೆಯಲ್ಲಿ ಯಾರು ಅನುಷ್ಠಾನವನ್ನು ಮಾಡ್ತಾನೆ, ಅವನಿಗೆ ಮೋಕ್ಷ ಅನ್ನುವಂಥದ್ದು ಸಿಗತ್ತೆ ಅಂತ. ಈಗ ನಾವು ತಿರುಪತಿಗೆ ಹೋದರೆ ಇಂಥ ಕೋರಿಕೆಗಳು ಪೂರ್ಣವಾಗತ್ತೆ ಅಂತ, ಕೊಲ್ಲೂರಿಗೆ ಹೋದರೆ ಇನ್ನೊಂದು ಅಷ್ಟು ಪೂರ್ಣವಾಗತ್ತೆ, ಈಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದರೆ ಈಗ ನಾಗದೋಷ ನಿವಾರಣೆ ಆಗತ್ತೆ. ಹೀಗೆ ಒಂದೊಂದು ಕ್ಷೇತ್ರದಲ್ಲಿ ಅದರದೇ ಆಗಿರತಕ್ಕಂಥ ಒಂದು ವಿಶೇಷತೆ ಇರುತ್ತೆ. ಹಾಗೆ ಅಯೋಧ್ಯೆಯಲ್ಲಿ ಹೋಗಿ ಮಾಡಿದರೆ ಏನಾಗತ್ತೆ ಅಂದರೆ ಅವನಿಗೆ ಸಾಯುಜ್ಯ ಸಿಗುತ್ತೆ, ಮೋಕ್ಷ ಅನ್ನುವಂಥದ್ದು ಸಿಗತ್ತೆ ಅನ್ನುವಂಥದ್ದು. ಹಾಗಾದರೆ ಈ ಮೋಕ್ಷವನ್ನು ಕೊಡುವಂಥ ಪುರಿಯಾಗಿ ಅಯೋಧ್ಯೆ ಹೇಗೆ ಬೆಳೆದು ಬಂತು? ಇದಕ್ಕೊಂದು ದೊಡ್ಡ ಇತಿಹಾಸ. ರಾಮ ಸೂರ್ಯವಂಶದ ಚಕ್ರವರ್ತಿ, ಸಮಸ್ತ ಭರತಖಂಡವನ್ನು ಆಳಿರತಕ್ಕಂಥ ಒಬ್ಬ ಮಹಾನ್ ಸರ್ವಶ್ರೇಷ್ಠನಾಗಿರ್ತಕ್ಕಂಥ ಸಾಮ್ರಾಟ. ಆದರೆ ಈ ರಾಮ ಅವನ ವಂಶದಲ್ಲಿ 65ನೇಯವನು ಅಂತ ಲೆಕ್ಕ ಸಿಗತ್ತೆ. ಕೆಲವು ರಾಮಾಯಣದಲ್ಲಿ ಕೆಲವು ವ್ಯತ್ಯಾಸಗಳು ಬರ್ತವೆ, ರಾಮಾಯಣ ಮತ್ತು ಕೆಲವು ಪುರಾಣಗಳಲ್ಲಿ ಕೆಲವು ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದಾವೆ. ಆದರೆ ಸುಮಾರು ರಾಮ ಅನ್ನುವಂಥವನು 65ನೇಯ ಒಬ್ಬ ರಾಜ ಅಂತ ನಾವು ಹೇಳ್ಬೋದು. ಹಾಗಾದರೆ 65 ತಲೆಮಾರುಗಳ ಹಿಂದೆ
ಹಿಂದಿನಿಂದಲೂ ಕೂಡ ಈ ಸೂರ್ಯವಂಶೀಯರಿಗೆ ಯಾವುದು ರಾಜಧಾನಿ ಅಂದರೆ ಅಯೋಧ್ಯೆ. ರಾಮ ಬಂದ ಮೇಲೆ ಅಯೋಧ್ಯೆ ಆಗಿದ್ದಲ್ಲ, ಅಯೋಧ್ಯೆಯಲ್ಲಿ ರಾಮ ಅನ್ನುವಂಥವನು ಜನ್ಮವನ್ನು ಪಡೆದಿರತಕ್ಕಂಥದ್ದು. ಅಯೋಧ್ಯೆಯನ್ನು ಮಾಡಿರ್ತಕ್ಕಂಥವನು ಯಾರು ಅಂತಂದರೆ ಬ್ರಹ್ಮನ ಮಗನಾಗಿರ್ತಕ್ಕಂಥವನು ಮರೀಚಿ ಅಂತ. ಆ ಮರೀಚಿಯ ಮಗನಾಗಿರ್ತಕ್ಕಂಥ ಕಶ್ಯಪನ ಮಗನಾಗಿರ್ತಕ್ಕಂಥವನು ಆದಿತ್ಯನ ಮಗನಾಗಿರ್ತಕ್ಕಂಥವನನ್ನು ವೈವಸ್ವತ ಮನು ಅಂತ ಕರೆದ್ವಿ. ಈ ವೈವಸ್ವತ ಮನು ಅನ್ನುವಂಥವನು ಮನುಕುಲದ ಮೊದಲ ವ್ಯಕ್ತಿ ಅಂತ ಹೇಳ್ತೀವಿ. ಅಲ್ಲಿಯ ತನಕ ಇರತಕ್ಕಂಥವರೆಲ್ಲ ಬ್ರಹ್ಮನಿಂದ ಹುಟ್ಟಿ ಬಂದಿರತಕ್ಕಂಥ ಏನು ಮರೀಚಿ ಇರಬಹುದು, ಕಶ್ಯಪ ಇರಬಹುದು, ಆದಿತ್ಯ ಇರಬಹುದು, ಇವರೆಲ್ಲ ದೇವತೆಗಳು, ದೇವತಾ ಸ್ವರೂಪದಲ್ಲಿ ಇರತಕ್ಕಂಥವ್ರು. ಆದರೆ ವೈವಸ್ವತ ಮನು ಅನ್ನುವಂಥವನು ದೇವತೆಗಳಿಂದ ನಿರ್ಮಾಣವಾಗಿರುವಂಥ ಮೊದಲ ವ್ಯಕ್ತಿ ಆತ, ಮೊದಲ ಮನುಷ್ಯ ಅಂತ. ಮನು, ಆದ್ದರಿಂದ ಮನುವಿನ ಮಕ್ಕಳೆಲ್ಲರೂ ನಮಗೆ ಏನು ಕರೆದ್ವಿ ಅಂತಂದರೆ ಮಾನವರು ಅಂತ ಕರೆದ್ವಿ. ಮನುವಿನಿಂದ ಮಾನವರಾದ್ವಿ. ಹಾಗಾಗಿ ಆ ಮನು ಅನ್ನುವಂಥವನು ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ನಗರ, ಅವನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ನಗರ ಅಯೋಧ್ಯ ಅನ್ನುವಂಥದ್ದು ರಾಮನಿಂದ 65 ತಲೆಮಾರುಗಳ ಹಿಂದೆ ಪ್ರತಿಷ್ಠಾಪಿತವಾಗಿರುವಂಥ ಒಂದು ನಗರ. ಕೌಸಲ್ಯ ಅನ್ನುವಂಥ ರಾಜ್ಯ, ಕೋಸಲ ದೇಶ ಅಂತ. ಆ ಕೋಸಲ ದೇಶದ ರಾಜಧಾನಿಯಾಗಿರ್ತಕ್ಕಂಥ ನಗರಕ್ಕೆ ಅಯೋಧ್ಯ ನಗರ ಅಂತ ಕರೆದ್ವಿ. ಈ ಅಯೋಧ್ಯ ಅಂತಲೇ ಯಾಕೆ ಹೆಸರಿಟ್ರು? ಅದಕ್ಕೆ ಬೇರೆ ಏನಾದರೂ ಹೆಸರಿಡಬಹುದಾಗಿತ್ತಲ್ಲ ಅನ್ನುವಂಥದ್ದನ್ನು ನಾವು ತೆಗೆದುಕೊಂಡ್ರೆ, ಅಯೋಧ್ಯ ಅಂತಂದರೆ ಅಲ್ಲಿ ಅಯೋಧ್ಯ ಅಂದರೆ ಎಂದೂ ಯುದ್ಧ ಆಗದೇ ಇರತಕ್ಕಂಥದ್ದು, ಯುದ್ಧ ಮಾಡಬಾರದೇ ಇರತಕ್ಕಂಥದ್ದು ಅಂತ. ಯುದ್ಧ ಆಗಬಾರದು ಅಂತಲ್ಲ, ಅಲ್ಲಿ ಯುದ್ಧ ಮಾಡಬಾರದು. ಅಯೋಧ್ಯ ಅದು ಎಂದೂ ಯುದ್ಧಕ್ಕೆ ಒಂದು ಕಾರಣವಾಗುವಂತಹ ಸ್ಥಳವೇ ಅಲ್ಲ. ಯುದ್ಧವನ್ನು ಮಾಡಬಾರದು. ಬೇರೆ ಕಡೆ ಎಲ್ಲ ಕಡೆ ಯುದ್ಧ ಮಾಡಬಹುದು, ಆದರೆ ಅಯೋಧ್ಯೆಯಲ್ಲಿ ಯುದ್ಧ ಮಾಡುವಂತಿಲ್ಲ. ಯುದ್ಧಕ್ಕೆ ಮೀರಿ ನಿಂತಿರುವಂಥದ್ದು ಅಂದರೆ ಯಾರೂ ಕೂಡ ಅದನ್ನು ಜಯಿಸಲಿಕ್ಕೆ ಬರಬಾರದು. ಅದರ ಹೆಸರೇ ಆಗಿದೆ. ಒಂದು ವೇಳೆ ಜಯಿಸಲಿಕ್ಕೆ ಬಂದರೆ ಏನಾಗತ್ತೆ ಅನ್ನೋದು ಇವತ್ತು ಬಾಬರಿ ಮಸೀದಿಯ ಸ್ಥಿತಿ. ಯಾರಾದರೂ ಅದನ್ನು ಆಕ್ರಮಣ ಮಾಡಿಕೊಳ್ಳಿಕ್ಕೆ ನೋಡಿದ್ರೆ ಕೊನೆಗೆ ಒಂದಲ್ಲ ಒಂದು ದಿನ ಅವರ ಸರ್ವನಾಶವೇ ಆಗತ್ತೆ ವಿನಃ ಅಯೋಧ್ಯೆಗೆ ಏನೂ ಆಗೋದಿಲ್ಲ. ಅಯೋಧ್ಯೆಯಲ್ಲಿ ಮತ್ತೆ ಭವ್ಯವಾಗಿರ್ತಕ್ಕಂಥ ರಾಮ ಮಂದಿರದ ನಿರ್ಮಾಣ ಆಯಿತು. ಅಂದರೆ ಈ ಕ್ಷೇತ್ರ ಏನಿದೆ, ಯಾರೂ ಯುದ್ಧ ಮಾಡಿ ಜಯಿಸಲು ಸಾಧ್ಯವಿಲ್ಲದೆ ಇರುವ ಕ್ಷೇತ್ರ. ಆದ್ದರಿಂದ ಅಯೋಧ್ಯ, ಯಾರೂ ಯುದ್ಧ ಮಾಡಬಾರದು ಅಥವಾ ಯುದ್ಧದ ಪರಿಧಿಗೆ ಬರದೇ ಇರತಕ್ಕಂಥ ಒಂದು ಕ್ಷೇತ್ರ. ಆದ್ದರಿಂದ ಅದು ಅಯೋಧ್ಯ ಅನ್ನುವಂಥ ಹೆಸರನ್ನು ಅದಕ್ಕೆ ಕೊಡಲಾಯಿತು ಅನ್ನುವಂಥದ್ದು. ಅಂದರೆ ಮನುಷ್ಯನ ಮೊದಲ ರಾಜನ ಮೊದಲ ರಾಜಧಾನಿ, ಮನುಷ್ಯರ ಮೊದಲ ರಾಜನ ಮೊದಲ ರಾಜಧಾನಿ ಅಯೋಧ್ಯ. ಮನುಕುಲದ ಮೊದಲ ವ್ಯಕ್ತಿ ವೈವಸ್ವತ ಮನು, ಆ ವೈವಸ್ವತ ಮನುವಿನ ಮೊದಲ ರಾಜಧಾನಿ ಅಯೋಧ್ಯ. ಹಾಗಾಗಿ ಮನುಕುಲ ಪ್ರಾರಂಭವಾಗಿದ್ದು ಎಲ್ಲಿ ಅಂತ ನೀವು ಕೇಳಿದ್ರೆ ಅದು ಅಯೋಧ್ಯೆಯಲ್ಲಿ ಅಂತ ಹೇಳಬೇಕು. ಅಂದರೆ ಇಡೀ ಮನುಕುಲ, ನಾನು ಕೇವಲ ಭಾರತ ಅಂತ ಹೇಳ್ತಾ ಇಲ್ಲ, ಇಡೀ ನಮ್ಮ ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಮಾನವರು ಮೊದಲು ವಾಸ ಮಾಡಿರ್ತಕ್ಕಂಥ ಕ್ಷೇತ್ರ ಯಾವುದು ಅಂದರೆ ನಮ್ಮ ಪುರಾಣದ ಪ್ರಕಾರ, ನಮ್ಮ ರಾಮಾಯಣದ ಪ್ರಕಾರ ಅದು ಅಯೋಧ್ಯ ನಗರ. ಅದಕ್ಕಾಗಿ ಅಯೋಧ್ಯೆಯನ್ನು ಮೋಕ್ಷಪುರಿ ಅಂತ ಕರೆದ್ವಿ. ಅಯೋಧ್ಯ ಮಥುರಾ ಕಾಶಿ ಅಂತ ಹೇಳಿ ಒಂದು ಶ್ಲೋಕವೇ ಬರುತ್ತೆ. 5 ಪಂಚೇತೆ ಮೋಕ್ಷದಾಯಿನಃ ಅಂತ ಹೇಳಿ. ಹೀಗೆ 5 ಆ ಮೋಕ್ಷದಾಯಿ ಕ್ಷೇತ್ರಗಳಲ್ಲಿ ಈ ಒಂದು ಅಯೋಧ್ಯೆ ಅನ್ನುವಂಥದ್ದು ಒಂದು ಅಂತ ಹೇಳ್ಬೋದು. ಓಕೆ, ಅಂದ್ರೆ ಅಯೋಧ್ಯೆ ಅನ್ನುವ ಒಂದು ಪದದ ಅರ್ಥದ ಹಿಂದೆ ಬಹಳಷ್ಟು ಒಂದು ಇತಿಹಾಸ ಇದೆ. ಜೊತೆಗೆ ಅಯೋಧ್ಯೆ ಅನ್ನುವಂಥ ಪದಕ್ಕೆ ಬಹಳಷ್ಟು ಅರ್ಥ ಇದೆ ಅನ್ನೋದು ನಿಮ್ಮ ಮಾತುಗಳಿಂದ ಗೊತ್ತಾಗ್ತದೆ. ಹಾಗೆ ಗುರುಗಳೇ, ಈ ಒಂದು ಅಯೋಧ್ಯೆ ರಾಮ ಮಂದಿರದ ಒಂದು ಸ್ಥಾಪನೆಯಾಗುವಂತ ಸಂದರ್ಭದಲ್ಲಿ ಬಹಳಷ್ಟು ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಿರ್ತಾರೆ. ಯಾಕಂದ್ರೆ ನಾವೀಗಾಗಲೇ ಕೇಳಿರುವ ಹಾಗೆ ಅಲ್ಲಿ ಸಾಕಷ್ಟು ಜನರ ಒಂದು ಬಲಿದಾನ ಆಗಿದೆ, ಪ್ರಾಣ ತ್ಯಾಗಗಳಾಗಿದ್ದಾವೆ. ಈ ಒಂದು ಹೋಮ ಮಾಡುವುದರ ಹಿಂದಿನ ಉದ್ದೇಶ ಏನು ಗುರುಗಳೇ? ಇದು ಬಹಳ ವಿಶಾಲವಾದಂತಹ ವ್ಯಾಪ್ತಿಗೆ ತೆಗೆದುಕೊಂಡು ಹೋದ್ರಿ ನೀವು. ಹೋಮ ಯಜ್ಞ ಅನ್ನುವುದಕ್ಕೆ ಬಹಳ ವಿಶಾಲವಾಗಿರ್ತಕ್ಕಂಥ, ನಾವು ಯಾವುದೇ ಒಂದು ಶಾಸ್ತ್ರವು ಹೇಳಿರ್ತಕ್ಕಂಥದ್ರೆ ವೇದಗಳು, ಶಾಸ್ತ್ರಗಳು, ಇವುಗಳು ಹೇಳಿರುವಂಥ ಒಂದು ವಿಷಯ ಏನಾದರೂ ಇದ್ರೆ ಅದರ ಹಿಂದೆ 3 ರೀತಿಯಾಗಿರ್ತಕ್ಕಂಥ ಅರ್ಥಗಳನ್ನು ಕಂಡುಕೊಳ್ಬೋದು. ಒಂದು ಭೌತಿಕ ಅರ್ಥ, ಇನ್ನೊಂದು ದೈವಿಕ ಅರ್ಥ, ಇನ್ನೊಂದು ಆಧ್ಯಾತ್ಮಿಕ ಅರ್ಥ ಅಂತ. ನೀವು ಯಾವುದೇ ಹೇಳಿ, ಈಗ ಒಂದು ಗಾಯತ್ರಿ ಮಂತ್ರ ನೀವು ಪ್ರತಿನಿತ್ಯ ಹೇಳಬೇಕು ಅಂತ ನಮ್ಮ ಶಾಸ್ತ್ರ ಹೇಳ್ತು ಅಂದ್ರೆ ಅದಕ್ಕೆ 3 ಅರ್ಥ ಇದೆ. ಭೌತಿಕವಾಗಿ ನಿನ್ನ ಮೇಲೆ ಅದು ಪರಿಣಾಮ ಬೀರುವುದು ಬೇರೆ, ದೈವಿಕವಾಗಿ ಪರಿಣಾಮ ಬೀರುವುದು ಬೇರೆ, ಮಾನಸಿಕವಾಗಿ ಪರಿಣಾಮ ಬೀರುವುದು ಬೇರೆ. ಹೀಗೆ ಈಗ ನೀವು ಏನು ಹೋಮ ಅಂತ ಕೇಳಿದ್ರಿ,
ಈ ಹೋಮ ಅನ್ನುವಂಥದ್ದು ವಾಸ್ತವಿಕವಾಗಿ ಜಗತ್ತಿನ ಅತ್ಯಂತ ವೈಜ್ಞಾನಿಕವಾದಂಥ ಪ್ರಕ್ರಿಯೆ. ಆದರೆ ಜನಕ್ಕೆ ಗೊತ್ತೇ ಇಲ್ಲ. ಅಂದ್ರೆ ಹಿಂದಿನವರಿಗೆ ಗೊತ್ತಿದ್ದೇ ಅದನ್ನು ಮಾಡಿದ್ದು. ನಮ್ಮ ವೇದಗಳು ಅದಕ್ಕಾಗಿ ಯಜ್ಞೇನ ಯಜ್ಞಮಯಜಂತ ದೇವಾಹ ಸ್ಥಾನಿ ಧರ್ಮಾಣಿ ಪ್ರಥಮಾನ್ಯಾಸನ್ ತೇ ಹನಾಕಂ ಮಹಿಮಾನಃ ಸಜಂತೆ ಯತ್ರ ಪೂರ್ವೇ ಸಾಧ್ಯಾಃ ಸಂತಿ ದೇವಾಹ ಅಂತ ಯಜುರ್ವೇದ ಹೇಳುತ್ತೆ. ಯಜ್ಞೇನ ಯಜ್ಞಂ ಅಯಜಂತ ದೇವಾ ಸ್ಥಾನಿ ಧರ್ಮಾಣಿ ಪ್ರಥಮಾನ್ಯಾಸನ್. ಯಜ್ಞ ಅನ್ನುವಂಥ ಧರ್ಮವೇ ಮೊದಲು ಬಂದಿರುವಂಥದ್ದು. ಧರ್ಮ ಅಂದ್ರೆ ಏನು? ಧಾರಯತೀತಿ ಧರ್ಮ. ಯಾವುದನ್ನ ನಾವು ಅಳವಡಿಸಿಕೊಳ್ಳುತ್ತೇವೆ ನಮ್ಮ ಒಳಗೆ ಅದಕ್ಕೆ ಧರ್ಮ ಅಂತ ಕರೀತಾರೆ. ಅಂದ್ರೆ ನೀನು ಯಾವ ರೀತಿಯಾಗಿ ನಡೆಯಬೇಕು ಅನ್ನುವುದನ್ನ ತಿಳಿದುಕೊಳ್ಳುವಂಥದ್ದು, ಆಚರಿಸುವಂಥದ್ದು ಧರ್ಮ. ಆ ಧರ್ಮ, ಮೊದಲು ಧರ್ಮ ಏನು ಅಂತಂದ್ರೆ ಯಜ್ಞವನ್ನ ಮಾಡುವಂಥದ್ದೇ ಮೊದಲ ಧರ್ಮ ಅಂತ ಹೇಳ್ತಾರೆ. ಯಾಕೆ ಹಾಗಾದ್ರೆ? ಇವತ್ತು ನೋಡಿ, ನೀವು ಬಹಳ ವಿಶಾಲವಾದಂಥ ಒಂದು ಪ್ರಶ್ನೆ. ಒಂದು ಪ್ರಾಣ ಪ್ರತಿಷ್ಠೆ ಮಾಡಬೇಕು, ಹೋಮ ಮಾಡಬೇಕು. ಒಂದು ಗೃಹ ಪ್ರವೇಶ ಮಾಡಬೇಕು, ಹೋಮ ಮಾಡಬೇಕು. ಒಂದು ಶುದ್ಧಿಯಾಗಬೇಕು, ಹೋಮ ಮಾಡಬೇಕು. ದೋಷಗಳ ನಿವಾರಣೆ ಆಗಬೇಕು, ಹೋಮ ಮಾಡಬೇಕು. ಹಿಂದೆಲ್ಲ ಇತ್ತು, ನಾಮಕರಣ ಮಾಡೋದಿದ್ರೆ ಹೋಮ ಮಾಡಬೇಕು, ಅನ್ನಪ್ರಾಶನ ಮಾಡೋದಿದ್ರೆ ಹೋಮ ಮಾಡಬೇಕು, ಮದುವೆ ಆಗೋದಿದ್ರೆ ಹೋಮ ಮಾಡಬೇಕು, ಉಪನಯನ ಇದ್ರೆ ಹೋಮ ಮಾಡಬೇಕು, ಕುಂತ್ರ ಹೋಮ ಮಾಡಬೇಕು, ನಿಂತ್ರೆ ಹೋಮ ಮಾಡಬೇಕು, ಪ್ರತಿಯೊಂದಕ್ಕೂ ಹೋಮ ಮಾಡಬೇಕು ಅಂತ ನಮ್ಮ ಪೂರ್ವಿಕರು ಬರೆದ್ರು. ಯಾಕೆ ಹಾಗಾದ್ರೆ ಈ ಹೋಮಕ್ಕೆ ಇಷ್ಟೆಲ್ಲ ಆದ್ಯತೆಯನ್ನು ಕೊಟ್ಟರು ಅವರು? ಮನುಷ್ಯನ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಆತ ಹೋಮ ಮಾಡಿಯೇ ಮುಂದೆ ಹೋಗ್ಬೇಕು. ಹೋಮವನ್ನ ಬಿಟ್ಟು ಹೋಗುವಂತಿಲ್ಲ. ಇನ್ನೂ ಅನುಷ್ಠಾನಿಕರಾಗಿರ್ತಕ್ಕಂಥವರಂತೂ ಹಿಂದೆಲ್ಲ ಅಗ್ನಿಹೋತ್ರ ಅಂತ ಇಟ್ಕೊಳ್ತಾ ಇದ್ರು. ಅವರ ಪ್ರಾತಃ ಕಾಲ ಬೆಳಗ್ಗೆ ಪ್ರಾರಂಭ ಆಗೋದೇ ಅಗ್ನಿಹೋತ್ರದಿಂದ. ಹೋಮದಿಂದ ಪ್ರಾರಂಭ, ಹೋಮದಲ್ಲೇ ಮುಗಿಯುತ್ತೆ. ತ್ರಿಕಾಲದಲ್ಲಿಯೂ ಕೂಡ ಅಗ್ನಿಹೋತ್ರವನ್ನು ಮಾಡುವಂಥವ್ರು. ಇವತ್ತಿಗೂ ಅಗ್ನಿಹೋತ್ರಿ ಅಂತ ಅವರಿಗೆ ಸರ್ ನೇಮ್ ಇರುತ್ತೆ ನೋಡಿ, ಉಪನಾಮ ಅಗ್ನಿಹೋತ್ರಿ ಅಂತ ಇರುತ್ತೆ. ಆ ಅಗ್ನಿಹೋತ್ರಿ ಅಂತ ಯಾಕೆ ಅವರಿಗೆ ಹೆಸರು ಬಂದಿರುತ್ತೆ ಅಂದ್ರೆ ಅವರ ಮನೆತನದಲ್ಲಿ ಅಗ್ನಿಹೋತ್ರ ನಡೆದಿತ್ತು ಅಂತ. ಪ್ರಾತಃ ಕಾಲದಲ್ಲಿ ಅಗ್ನಿ ಮಾಡಬೇಕು, ಮಧ್ಯಾಹ್ನದಲ್ಲಿ ಮಾಡಬೇಕು, ಮತ್ತೆ ಸಾಯಂಕಾಲದಲ್ಲಿ. ಅಂದ್ರೆ ಅಗ್ನಿಯಿಂದ ಪ್ರಾರಂಭ, ಅಗ್ನಿಯಿಂದ ಜೀವನ, ಅಗ್ನಿಯಿಂದಲೇ ಆತನ ದಿನ ಅನ್ನುವಂಥದ್ದು ಮುಗಿಯುತ್ತೆ. ಹಾಗಾಗಿ ಆ ಅಗ್ನಿಹೋತ್ರ ಅನ್ನುವಂಥದ್ದು ಅದು ವಿಶೇಷವಾಗಿ ಅನುಷ್ಠಾನ ಮಾಡುವವರಿಗೆ. ಇನ್ನು ಉಳಿದಂಥ ಸಾಮಾನ್ಯರಿಗೆ ಏನು ಅಂದ್ರೆ ಅವರ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಹೋಮವನ್ನ ಅವರು ಆಚರಿಸಲೇಬೇಕು. ಯಾಕೆ? ಅಲ್ಲ, ಒಂದಷ್ಟು ಕಟ್ಟಿಗೆಯನ್ನು ಹಾಕಿಕೊಂಡು ಒಂದಷ್ಟು ತುಪ್ಪವನ್ನು ಅದಕ್ಕೆ ಸುರುಗು ಬಿಟ್ರೆ ಅಂಥದ್ದೇನು ಸಿಗತ್ತೆ ನಮಗೆ ಅಂತ ಎಲ್ಲರೂ ಒಂದು ಪ್ರಶ್ನೆ ಮಾಡಬಹುದೇನೋ. ಇವತ್ತಂತೂ ಜನರಿಗೆ ಅದರ ಬಗ್ಗೆ ವಿಶೇಷವಾದಂಥ ಒಂದು ತಿಳುವಳಿಕೆಯೇ ಇಲ್ಲ. ಹಾಗಾಗಿ ಅದರ ಮಹತ್ವ ನಮಗೆ ಗೊತ್ತಿಲ್ಲ. ಅಗ್ನಿಹೋತ್ರ ಅನ್ನುವಂಥದ್ದು ಇಷ್ಟು ವೈಜ್ಞಾನಿಕವಾಗಿದೆ, ಅದ್ಭುತವಾಗಿರ್ತಕ್ಕಂಥ ವಿಜ್ಞಾನ ಇದೆ ನೋಡಿ. ಮನುಷ್ಯ ತನ್ನ ಜೀವನದಲ್ಲಿ ತಾನು ಒಬ್ಬ ಮನುಷ್ಯ ಇವತ್ತು ಈ ಪ್ರಕೃತಿಯಲ್ಲಿ ಬದುಕಬೇಕು. ಪ್ರತಿ ಕ್ಷಣವೂ ಕೂಡ ಅವನು ಪ್ರಕೃತಿಯಿಂದ ಗಾಳಿಯನ್ನು ತಗೋತಾನೆ, ನೀರನ್ನು ಕುಡಿತಾನೆ, ಪ್ರಕೃತಿ ಕೊಟ್ಟಿರುವಂಥ ಬೆಳಕನ್ನು ಉಪಯೋಗಿಸ್ತಾನೆ, ಪ್ರಕೃತಿ ನೀಡಿರ್ತಕ್ಕಂಥ ಭೂಮಿ ಮಣ್ಣನ್ನು ಉಪಯೋಗಿಸ್ತಾನೆ. ಪ್ರಕೃತಿ ಕೊಟ್ಟಿರ್ತಕ್ಕಂಥದ್ದೇ ಪ್ರತಿಯೊಂದು. ಪ್ರಕೃತಿ ಇಲ್ಲದೆ ಒಂದು ಕ್ಷಣವೂ ಕೂಡ ಈ ಭೂಮಂಡಲದಲ್ಲಿ ನೀನು ವಾಸಿಸಲಿಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿ ಇಲ್ಲದೆ ಹೇಗೆ ಬದುಕ್ತೀಯ? ಆಯ್ತು, ನೀನು ಹುಟ್ಟಿದಾಗಿನಿಂದನೂ ಉಸಿರಾಡಿದ್ದೀಯಾ, ಆದರೆ ಆ ಗಾಳಿಗೆ ನೀನು ಏನನ್ನ ಕೊಟ್ಟಿದ್ದೀಯಾ? ವಾಪಸ್ ನೀ ಏನು ಕೊಟ್ಟಿದ್ದೀಯಾ? ಹುಟ್ಟಿದಾಗಿನಿಂದಲೂ ನೀರನ್ನು ಕುಡಿದಿದ್ದೀಯಾ? ಸಾಯುವ ತನಕ ನಿನಗೆ ನೀರು ಬೇಕು, ನೀರಿಗೆ ನೀನು ಏನು ಕೊಟ್ಟಿದ್ದೀಯಾ? ಭೂಮಿಯಲ್ಲಿ ಪ್ರತಿನಿತ್ಯವೂ ನೀನು ಅಡ್ಡಾಡ್ತೀಯ, ಆದರೆ ಭೂಮಿಗೆ ನೀನು ಏನು ಕೊಟ್ಟಿದ್ದೀಯಾ? ಇದು ಪ್ರಶ್ನೆ. ಒಬ್ಬ ಮನುಷ್ಯನಾಗಿ ಹುಟ್ಟಿ ನೀನು ಭೂಮಿಗೆ ಏನು ಕೊಟ್ಟೆ? ನಮ್ಮಿಲ್ಲ ಏನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಕಲುಷಿತ ಮಾಡ್ತೇವೆ ಅಷ್ಟೇ. ಗಾಳಿಯನ್ನು ಉಪಯೋಗಿಸಿ ನಾವು ಅದನ್ನು ಕಲುಷಿತ ಮಾಡ್ತೇವೆ, ನೀರನ್ನು ಉಪಯೋಗಿಸಿ ಅದನ್ನು ಕಲುಷಿತ ಮಾಡ್ತೇವೆ, ಭೂಮಿಯನ್ನು ಅಗೆದು ಅದನ್ನು ಕಲುಷಿತ ಮಾಡ್ತೇವೆ. ಒಟ್ಟಿನಲ್ಲಿ ಮನುಷ್ಯನಿಂದ ಆಗುವಂಥದ್ದು ಏನು ಅಂದರೆ ಪ್ರಕೃತಿಗೆ ಹಾನಿಯೇ. ಆದರೆ ಮನುಷ್ಯ ಹಾಗಾದರೆ ಅದನ್ನು ವಾಪಸ್ ಕೊಡುವುದು ಹೇಗೆ? ಋಷಿಗಳು ಇದರ ಬಗ್ಗೆ ಬಹಳ ವಿಚಾರ ಮಾಡಿದ್ರು. ಮನುಷ್ಯನಾಗಿ ನಾನು ಈ ಪ್ರಕೃತಿಗೆ ಏನನ್ನ ಕೊಡಲಿ? ನೀರನ್ನ ನೀನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಮಳೆಯನ್ನು ನೀನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಭೂಮಿಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ. ಒಂದು ಹಿಡಿ ಮಣ್ಣನ್ನು ನೀನು ನಿರ್ಮಾಣ ಮಾಡು. ಈ ಭೂಮಿಯಲ್ಲಿ ಇರುವ ವಸ್ತುಗಳನ್ನು ಬಳಸಿಕೊಳ್ಳದೆ ಒಂದು ಹಿಡಿ ಮಣ್ಣನ್ನು ನಿನ್ನ ಹತ್ರ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಒಂದು ಬೊಗಸೆ ನೀರನ್ನ ನೀನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಒಂದು ಬೊಗಸೆ ಗಾಳಿಯನ್ನು ನೀನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಆದರೆ ನಾವು ಅದನ್ನು ಬಳಸಿಕೊಂಡು ಜೀವನ ಮಾಡ್ತೇವೆ, ಆದರೆ ಅದಕ್ಕೆ ಏನು ಮಾಡೋದಿಲ್ಲ. ಇನ್ನು ನಾವು ಹೇಳಬಹುದು, ಇಲ್ಲ ನಾವು ಗಿಡ ಮರಗಳನ್ನೆಲ್ಲ ಹಚ್ಚುತ್ತೇವೆ. ಗಿಡ ಮರಗಳನ್ನು ನೀವು ಹಚ್ಚುವ ಅವಶ್ಯಕತೆ ಇಲ್ಲ. ಈ ಪ್ರಕೃತಿಯಲ್ಲಿ ಗಿಡ ಮರಗಳನ್ನು ಕಡಿಬೇಡಿ, ಅವರು ಅಷ್ಟೊತ್ತಿಗೆ ಅವು ಹೊಟ್ಕೊಳ್ತಾವೆ.
ನೋಡಿ, ಒಂದು ವರ್ಷ ನೀವು ಒಂದು ಕಡೆ ಹೋಗದೇ ಇರಿ, ಯಾವ ಮನುಷ್ಯರನ್ನು ಹೋಗ್ಲಿಕ್ಕೆ ಬಿಡಬೇಡಿ. ಅಲ್ಲಿ ಎಷ್ಟು ಗಿಡಗಳು ಹುಟ್ಕೊಳ್ತವೆ ನೋಡಿ. ಮನುಷ್ಯ ಅಡ್ಡಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ಅವೆಲ್ಲ ಸತ್ತೋಗ್ಬಿಡ್ತಾವೆ. ಗಿಡಗಳು ನೀವು ಹಚ್ಚಿ ಬೆಳಿಬೇಕು ಅಂತಿಲ್ಲ, ಪ್ರಕೃತಿ ಬೆಳೆಸ್ಕೊಳ್ಳುತ್ತೆ ಅದನ್ನ. ಹತ್ತಿದ ಗಿಡವನ್ನ ನೀನು ಕಡಿಲಿಕ್ಕೆ ಹೋಗ್ಬೇಡಪ್ಪ ಪುಣ್ಯಾತ್ಮ ಅಂತ ಹೇಳ್ಬೇಕು ನಾವು ಅಷ್ಟೇ. ಹಾಗಾಗಿ ಪ್ರಕೃತಿಗೆ ನೀನು ಕೊಡುವಂಥದ್ದು ಏನೂ ಇಲ್ಲ. ಕೊಡಬಹುದು ಅಂತ ಆದ್ರೆ, ನೀನು ಏನಾದ್ರೂ ಪ್ರಕೃತಿಗೆ ಕೊಡ್ತೀಯಾ ಅಂತಂದ್ರೆ ಒಂದರಿಂದ ಕೊಡಬಹುದು. ಒಂದರಿಂದನೇ ಏನು? ಅಗ್ನಿಹೋತ್ರದಿಂದ ಕೊಡಬಹುದು. ಅದು ಹೇಗೆ ಅಂತ ನೀವು ಕ್ವಶನ್ ಮಾಡಬಹುದು ಅಲ್ವಾ? ಹೇಗೆ ಅಂತ ಇದು ಎಲ್ಲರಿಗೂ ಬರುವಂತಹ ಒಂದು ಪ್ರಶ್ನೆ. ಅಗ್ನಿಹೋತ್ರದಿಂದ ನಾವು ಪ್ರಕೃತಿಗೆ ಏನು ಕೊಡಬಹುದು? ಅಗ್ನಿಹೋತ್ರದಿಂದ ನಾವು ಕೊಡಲಿಕ್ಕೆ ಸಾಧ್ಯವಾದಷ್ಟು ಬೇರೆ ಯಾವುದರಿಂದ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನೀವು ಹೋಮವನ್ನ ಮಾಡ್ತೀರಿ. ಹೋಮವನ್ನ ಮಾಡಿದಾಗ ಒಂದು ದೇಸಿ ಆಕಳಿನ ತುಪ್ಪವನ್ನ 1 ಟೀ ಸ್ಪೂನ್ ಆಫ್ ಘೀಯನ್ನ, 1 ಚಮಚ ತುಪ್ಪವನ್ನ ನಾವು ಅಗ್ನಿಗೆ ಸ್ವಾಹಾಕಾರವಾಗಿ ಹಾಕಿದಾಗ, ಇದು ಸೈಂಟಿಫಿಕಲಿ ಪ್ರೂವ್ ಆಗಿರತಕ್ಕಂಥದ್ದು. ನಾನು ಹೇಳ್ತಾ ಇರುವಂಥದ್ದು ಯಾವುದೋ ಒಂದು ರಾಮಾಯಣದ ಕಥೆಯನ್ನು ಪುರಾಣದ ಕಥೆಯನ್ನು ಅಲ್ಲ, ಇದು ಸೈನ್ಸ್ ಹೇಳ್ತಾ ಇರುವಂಥದ್ದು. 1 ಚಮಚ ತುಪ್ಪವನ್ನ ನೀವು ಅಗ್ನಿಯಲ್ಲಿ ಹಾಕಿದರೆ 1000 kg ಅನಿಲದ ಶುದ್ಧೀಕರಣವಾಗುತ್ತದೆ. ಇದು ಸೈನ್ಸ್ ಹೇಳುತ್ತೆ. ನೋಡಿ, ನಾವು ಬೆಳಗ್ಗೆ ಎದ್ದು ಕೂಡ ಬೈಕ್ ತಗೊಂಡು ಹೊರಗೆ ಬಂದ್ಬಿಡ್ತೀವಿ ಬರ್ರ ಅಂತೇಳಿ, ಗಾಡಿ ತಗೊಂಡು ಅಡ್ಡಾಡ್ತೀವಿ, ಎಷ್ಟು ಪೊಲ್ಯೂಷನ್ ಮಾಡ್ತಾ ಇರ್ತೀವಿ. ಆದ್ರೆ ಆ ಪೊಲ್ಯೂಷನ್ ಅನ್ನ ಸರಿ ಮಾಡುವಂತ ಒಂದು ಕೆಲಸವನ್ನಾದ್ರೂ ನಾವು ಮಾಡ್ತೀವ? ಕಾರ್ಖಾನೆಗಳನ್ನ ಮಾಡ್ತಾ ಇದ್ದೀವಿ, ಏನ್ ಟೆಕ್ನಾಲಜಿ ಬೆಳೆಸ್ತಾ ಇದ್ದೀವಿ, ಪ್ರಕೃತಿಯನ್ನ ಪೊಲ್ಯೂಟ್ ಮಾಡ್ತಾ ಇದ್ದೀವಿ. ಆದ್ರೆ ಆ ಪ್ರಕೃತಿಯನ್ನ ರೀಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ಏನಾದ್ರು ಮಾಡ್ತಾ ಇದ್ದೀವಿ? ಮಾಡ್ಲಿಕ್ಕೆ ನಮಗೆ ಬರೋದಿಲ್ಲ. ನೀವು ಮಾಡ್ತೀಯಾ ಅಂದ್ರೆ ಒಂದು ಮಾಡ್ಬೋದು, ಏನು? ಅಗ್ನಿಹೋತ್ರ ಮಾಡ್ಬೇಕು. ಅಗ್ನಿಹೋತ್ರವನ್ನ ನೀನು ಮಾಡಿದಿ ಅಂದ್ರೆ ತುಪ್ಪವನ್ನ ಸ್ವಾಹ ಅಂತ ಹಾಕಿದಾಗ 1 ಟೀ ಸ್ಪೂನ್ ಆಫ್ ಘೀಯನ್ನ ನೀವು ಸುಟ್ಟಾಗ 1000 kg, 1 kg 2 kg ಅಲ್ಲ ನೋಡಿ, ಒಂದು ಟೀ ಸ್ಪೂನ್ ತುಪ್ಪದಲ್ಲಿ ಎಷ್ಟು ಶಕ್ತಿ ಇದೆ. 1000 kg ಅನಿಲವನ್ನ ಶುದ್ಧೀಕರಿಸುತ್ತದೆ. ಇದು ಸೈನ್ಸ್ ಅಲ್ಲಿ ಪ್ರೂವ್ ಆಯ್ತು. ಅದು ಆದ ಮೇಲೆ ಇನ್ನು ನಾವು ಆ ಒಂದು ಅಗ್ನಿಗೆ ಬಳಸುವಂತಹ ಕಟ್ಟಿಗೆಗಳು ಬಹಳ ಮುಖ್ಯ. ಎಲ್ಲ ಕಟ್ಟಿಗೆಯಿಂದ ಹೋಮ ಮಾಡೋದಿಲ್ಲ. ಈ ನಗರಗಳಲ್ಲಿ ಏನಾಗ್ಬಿಟ್ಟಿದೆ ಈಗ ಅಂತಂದ್ರೆ ಆ ಕಟ್ಟಿಗೆಗಳು ಸಿಗೋದಿಲ್ಲ, ಸಿಕ್ಕದ ಕಟ್ಟಿಗೆಲೆಲ್ಲ ಹೋಮ ಮಾಡ್ತಾ ಇರ್ತೀವಿ. ಆದ್ರೆ ವಾಸ್ತವಿಕವಾಗಿ ಅಗ್ನಿಹೋತ್ರವನ್ನ ಮಾಡಬೇಕಾದ್ರೆ ಇಂತಿಂಥ ಕಟ್ಟಿಗೆಗಳನ್ನೇ ಬಳಸಬೇಕು ಅಂತಿದೆ. ಆ ಕಟ್ಟಿಗೆಗಳಲ್ಲಿ ಔಷಧೀಯ ಗುಣಗಳಿರುತ್ತವೆ. ಅದನ್ನ ಸುಡುವುದರಿಂದ ಅದರಿಂದ ಅನಿಲ ಏನು ಉತ್ಪತ್ತಿ ಆಗತ್ತೆ, ಅದರಿಂದ ಬಹಳಷ್ಟು ಒಳ್ಳೆಯದಾಗತ್ತೆ. ಆಮೇಲೆ ಅಗ್ನಿಹೋತ್ರದಲ್ಲಿ ಸಮಿಧಗಳನ್ನ ಬಳಸ್ತಾರೆ. ಸಮಿಧಗಳು ಅಂತಂದ್ರೆ ವನಸ್ಪತಿಯ ಚೂರುಗಳು, ವನಸ್ಪತಿಯ ಮರದಿಂದ ತೆಗೆದುಕೊಂಡು ಬಂದಿರತಕ್ಕಂಥ ಕಟ್ಟಿಗೆಯ ಪೀಸ್ಗಳು, ಅದಕ್ಕೆ ಸಮಿಧ ಅಂತ ಕರೀತಾರೆ. ಈ ಸಮಿತ್ಗಳು ಈ ನವಗ್ರಹ ಶಾಂತಿ ಎಲ್ಲ ಮಾಡಬೇಕಾದ್ರೆ 9 ಗ್ರಹಗಳಿಗೆ 9 ರೀತಿಯಾದಂತಹ ಕಟ್ಟಿಗೆಯ ಪೀಸನ್ನು ಹಾಕಬೇಕು ಅಂತಿದೆ. ಅಂದ್ರೆ ಸಮಿಧಗಳನ್ನು ಹಾಕಬೇಕು. ಆ 9 ರೀತಿಯ ಪೀಸ್ಗಳು ಏನ್ ಮಾಡ್ತಾವೆ ಅಂದ್ರೆ ಅದರಲ್ಲಿ ಔಷಧೀಯ ಗುಣಗಳಿದ್ದಾವೆ, ವನಸ್ಪತಿ ಗುಣಗಳಿದ್ದಾವೆ. ಆ ವನಸ್ಪತಿಯನ್ನ ನೀನು ಅಗ್ನಿಯಲ್ಲಿ ಸುಟ್ಟಾಗ ಅದರಿಂದ ಬರುವ ಧೂಮ ಏನಿದೆ ಅದು ಈ ವಾತಾವರಣವನ್ನ ಶುದ್ಧ ಮಾಡುತ್ತದೆ. ಒಂದು. ಎರಡನೆಯದಾಗಿ ನಿಮಗೆ ಒಂದು ವೇಳೆ ಶ್ವಾಸಕೋಶದ ಸಮಸ್ಯೆ ಇದ್ದರೆ ಅದರ ಪರಿಹಾರ ಮಾಡುತ್ತೆ. ಆ ಅನಿಲ ನಿಮಗೆ ಹಾರ್ಟ್ ಡಿಸೀಸ್ ಇದ್ರೆ ಅದನ್ನ ಸರಿ ಮಾಡುತ್ತೆ. ಆ ಅನಿಲ ನಿಮ್ಮ ಇಡೀ ಬಾಡಿಯನ್ನ ಡಿಟಾಕ್ಸಿಕನ್ ಮಾಡುತ್ತೆ. ನಿಮ್ಮ ಇದರಲ್ಲಿ ದೇಹದಲ್ಲಿ ಏನಾದರೂ ಕಲುಷಿತತೆ ಇದ್ರೆ ಅದು ನಿರ್ಮಾಣ ಆಗುತ್ತೆ. ಇನ್ನೂ ಒಂದು ವಿಶೇಷತೆ ಅಂತಂದ್ರೆ ಆ ಅನಿಲವನ್ನ ಕಣ್ಣಿಗೆ ಸತತವಾಗಿ ಅದು ತಾಗ್ತಾ ಇದ್ರೆ, ಕಣ್ಣಲ್ಲಿ ನಾವು ನೋಡಿ ಹೊಗೆ ಬಂದಾಗ ಕಣ್ಣಲ್ಲಿ ನೀರು ಬರುತ್ತೆ. ಇದ್ರ ಅರ್ಥ ಏನು? ನಾವೆಲ್ಲ ಏನ್ ಮಾಡ್ಬಿಡ್ತೀವಿ, ಹೋಮ ಬಂದಾಗ ಕಣ್ಣಲ್ಲಿ ನೀರು ಬಂದ್ರೆ ಓಡೋಗ್ಬಿಡ್ತಾರೆ ಜನ ಎಲ್ಲ. ವಾಸ್ತವಿಕವಾಗಿ ಅದರಲ್ಲಿ ನಿಂತು ಆ ಕಣ್ಣಲ್ಲಿ ನೀರು ಬರುವಷ್ಟು ಬರಬೇಕು. ಯಾಕೆ ಅಂದ್ರೆ ಕಣ್ಣಿನಲ್ಲಿರತಕ್ಕಂತಹ ನರನಾಡಿಗಳೆಲ್ಲವುಗಳು ಕೂಡ ಶುದ್ಧವಾಗತ್ತೆ. ಅದರಿಂದ ನೀರು ಬರುತ್ತೆ, ಕಲುಷಿತತೆ ಹೋಗುತ್ತೆ. ನೀವು ಈಗ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ನಾವು ಕುಂತು ಬಿಟ್ಟಿರ್ತೀವಿ, ಕಂಪ್ಯೂಟರ್ ನೋಡಿ 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 ಚಾಳಿಸ್ ಬಂದ್ಬಿಡುತ್ತೆ. ನೀವು ಸತತವಾಗಿ ಅಗ್ನಿಹೋತ್ರದಲ್ಲಿ ಭಾಗವಹಿಸ್ತೀರಿ ಅಂದ್ರೆ ನಿಮಗೆ ಎಂದೂ ಚಾಳಿಸ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ನಮ್ಮ ಗುರುಗಳು 80 ವರ್ಷ ಅಗ್ನಿಹೋತ್ರ ಮಾಡುವಂಥವ್ರು, ಅವರು ಚಸ್ಮವನ್ನೇ ಹಾಕೊಂಡಿಲ್ಲ, ಸ್ಪೆಕ್ಟ್ ಬಂದೇ ಇಲ್ಲ ಅವರಿಗೆ. 80 ವರ್ಷ ಆದ್ರು. ಇವತ್ತು ನಾವು 30 ವರ್ಷ 20 ವರ್ಷದವರು ಇಷ್ಟಿಷ್ಟು ದಪ್ಪ ಕನ್ನಡಕವನ್ನು ಹಾಕೊಂಡು ಅಡ್ಡಾಡುವಂಥದ್ದನ್ನು ನೋಡ್ತೀವಿ. ನೋಡಿ, ಅದರಲ್ಲಿ ಎಷ್ಟು ವಿಜ್ಞಾನ ಇದೆ, ನಮಗೆ ಆರೋಗ್ಯ ಕೊಡುತ್ತೆ. ಜೊತೆಗೆ ಆ ಒಂದು ವನಸ್ಪತಿಯಿಂದಾಗಿ ಗಾಳಿ ಶುದ್ಧಿ ಆಗತ್ತೆ. ಇನ್ನೂ ಒಂದಿದೆ, ಅಗ್ನಿಗೆ ತಿಲವನ್ನ ಹಾಕ್ತಾರೆ. ತಿಲ ಅಂತಂದ್ರೆ ಎಳ್ಳು, ಕರಿ ಎಳ್ಳು ಅಂತ ಹೇಳ್ತೀವಿ. ನೀವು ಕೇಳಿರಬಹುದು, ದೀಪವನ್ನ ಹಚ್ಚಬೇಕಾದ್ರೆ ಎಳ್ಳೆಣ್ಣೆಯ ದೀಪವನ್ನ ಹಚ್ಚಿದ್ರೆ ಒಳ್ಳೆಯದು ಅಂತ. ಹಿಂದೆಲ್ಲ ಮನೆಯಲ್ಲಿ ಒಂದು ನಂದಾದೀಪ ಅಂತ ಹಚ್ಚುತ್ತಿದ್ರು, ಈಗಲೂ ಕೆಲವೊಬ್ಬರ ಮನೆಯಲ್ಲಿ ಇದೆ. ನಂದಾದೀಪವನ್ನ ಹಚ್ಚುತ್ತಾರೆ.
ಅಂದ್ರೆ ಅದು ಎಳ್ಳೆಣ್ಣೆಯಿಂದಲೇ ಹಚ್ಚಬೇಕು ಅಂತ, ಬೇರೆ ಎಣ್ಣೆಯಿಂದ ಹಚ್ಚುವಂತಿಲ್ಲ. ಯಾಕೆ ಎಳ್ಳೆಣ್ಣೆಗೆ ಅಷ್ಟು ಆದ್ಯತೆ ಅಂದ್ರೆ ಆ ಎಳ್ಳಿಗೆ ಒಂದು ವಿಶೇಷ ಶಕ್ತಿ ಇದೆ. ಏನು ಅಂದ್ರೆ ಅದು ನಮ್ಮ ವಾತಾವರಣದಲ್ಲಿ ಇರತಕ್ಕಂಥ ಫಂಗಸ್ಗಳನ್ನ ಅದು ನಾಶ ಮಾಡುತ್ತೆ, ಬ್ಯಾಕ್ಟೀರಿಯಾಗಳನ್ನ ನಾಶ ಮಾಡುತ್ತೆ. ಇನ್ನೂ ಒಂದು ಹಂತ ಮುಂದಾಗಿ ಹೇಳಬೇಕು ಅಂತಂದ್ರೆ ಅದು ವೈರಸ್ಗಳನ್ನ ಕೂಡ ಕೊಲ್ಲುವಂತ ಶಕ್ತಿ ಇದೆ. ಈಗ ಅವತ್ತು ನೋಡಿ ಜಗತ್ತು ಅನುಭವಿಸ್ತು ಕೊರೋನಾ ಅನ್ನುವಂಥ ಒಂದು ವೈರಸ್ನಿಂದಾಗಿ ಎಷ್ಟೆಲ್ಲ ಅವಾಂತರಗಳನ್ನು ನಾವು ನಿರ್ಮಾಣ ಮಾಡ್ಕೊಂಡ್ವಿ. ಫಂಗಸ್ಗಳಿಂದ ಕೆಲವೊಂದಷ್ಟು ಸ್ಕಿನ್ ಡಿಸೀಸ್ಗಳು ಬರ್ತವೆ, ಆಮೇಲೆ ವೈರಸ್ಗಳಿಂದ ಕೆಲವೊಂದಷ್ಟು ರೋಗಗಳು ಬರ್ತವೆ. ಇವೆಲ್ಲವೂ ಸೂಕ್ಷ್ಮ ಜೀವಿಗಳು, ನಮ್ಮ ಕಣ್ಣಿಗೆ ಕಾಣದೇ ಇರುವಂಥ ಜೀವಿಗಳು. ಆದರೆ ಇವುಗಳನ್ನೆಲ್ಲರನ್ನ ಈ ಪ್ರಕೃತಿಯಲ್ಲಿ ಅದು ಒಂದು ಸಮತೋಲನದಲ್ಲಿ ಅದನ್ನ ನಾಶ ಮಾಡುವಂಥ ಕೆಲಸವನ್ನ ಈ ಎಳ್ಳು ಅನ್ನುವಂಥದ್ದು ಮಾಡುತ್ತೆ. ಎಳ್ಳನ್ನ ಸುಟ್ಟಾಗ ಅದರಿಂದ ಬರುವ ಧೂಮದಿಂದ ಇವೆಲ್ಲವುಗಳ ಶುದ್ಧಿ ಆಗುತ್ತೆ. ಇದರ ನಂತರ ಅಗ್ನಿಯಲ್ಲಿ ಅನ್ನವನ್ನ ಹಾಕ್ತೇವೆ. ಅನ್ನವನ್ನ ಹಾಕಿದಾಗ ಏನಾಗುತ್ತೆ ಅಂದ್ರೆ ಟೆಂಪರೇಚರ್ ಮೇಂಟೈನ್ ಆಗುತ್ತೆ. ಅಗ್ನಿಯಲ್ಲಿ ಒಂದು ಟೆಂಪರೇಚರ್ ಮೇಂಟೈನ್ ಆಗುತ್ತೆ. ಈಗ ಅಗ್ನಿ ದಗದಗನೆ ಉರಿತಾ ಇರುತ್ತೆ, ಅದರ ಮೇಲ್ಗಡೆ ಹಸಿಯಾಗಿರತಕ್ಕಂಥ ಅನ್ನವನ್ನ ಹಾಕಿದಾಗ ಅಗ್ನಿಯಲ್ಲಿ ಒಂದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಆಗ ಅದರಲ್ಲಿ ಪ್ರೆಷರ್ ಕ್ರಿಯೇಟ್ ಆದಾಗ ಸುಮಾರು 60 ಡಿಗ್ರಿ ಸೆಂಟಿಗ್ರೇಡ್ ಅಥವಾ 70 ಡಿಗ್ರಿ 60 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಯಾವಾಗ ಕಟ್ಟಿಗೆ ಮತ್ತು ಅನ್ನ ಬರ್ನ್ ಆಗ್ಲಿಕ್ಕೆ ಅಂದ್ರೆ ಸುಡಲಿಕ್ಕೆ ಪ್ರಾರಂಭ ಆಗತ್ತೋ ಆವಾಗ ಅಲ್ಲೊಂದು ಅನಿಲ ಉತ್ಪತ್ತಿ ಆಗತ್ತೆ. ಆ ಅನಿಲವೇ ಆಕಾಶದಲ್ಲಿ ಮೇಲೆ ಹೋದಾಗ ಅದು ಓಝೋನ್ ಆಗಿ ಕ್ರಿಯೇಟ್ ಆಗತ್ತೆ. ನಿಮಗೆ ನಾನು ಓಝೋನ್ ಯಾಕೆ ಉಪಯೋಗ ಇದೆ ಅಂತ ನಾನೇನು ಹೇಳುವ ಅವಶ್ಯಕತೆ ಇಲ್ಲ. ಇವತ್ತಿನ ಸಣ್ಣ ಮಕ್ಕಳಿಗೂ ಕೂಡ ಗೊತ್ತಿದೆ, ಓಝೋನ್ ಲೇಯರ್ ಇರೋದ್ರಿಂದಲೇ ನಾವು ಇವತ್ತು ಬದುಕ್ತಾ ಇದ್ದೇವೆ. ಸೂರ್ಯನ ಅಲ್ಟ್ರಾವೈಲೆಟ್ ಕಿರಣಗಳು ಇಲ್ಲ ಅಂದ್ರೆ ಭೂಮಿಯನ್ನ ಸುಟ್ಟು ಬಿಡ್ತಾ ಇದ್ವು. ಅಲ್ಲಿ ಓಝೋನ್ ಕವಚ ಇರೋದ್ರಿಂದ ಇವತ್ತು ಭೂಮಿ ಉಳ್ಕೊಂಡಿದೆ. ಆದ್ರೆ ಇವತ್ತಿನ ನಮ್ಮ ಕಾರ್ಖಾನೆಗಳು ಉಗುಳುವಂತಹ ಏನು ಅನಿಲಗಳಿದ್ದಾವೆ ಅವುಗಳಿಂದ ಓಝೋನ್ ಇವತ್ತು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದೆ. ಅದಕ್ಕಾಗಿ ಭೂಮಿಯಲ್ಲಿ ಹೀಟ್ ಹೆಚ್ಚಾಗ್ತಾ ಇದೆ. ನೋಡಿ, ಅಗ್ನಿಹೋತ್ರದಿಂದ ನಾವು ಓಝೋನ್ ಅನ್ನು ಕ್ರಿಯೇಟ್ ಮಾಡ್ಕೋಬಹುದು. ನೋಡಿ, ಇಷ್ಟೆಲ್ಲ ವಿಜ್ಞಾನ, ಇನ್ನೂ ವಿಜ್ಞಾನಗಳಿದ್ದಾವೆ. ಒಂದೊಂದು ಹೋಮದಲ್ಲಿಯೂ ಕೂಡ ಬಳಸುವ ವಸ್ತುಗಳು ಬೇರೆ ಬೇರೆ, ಆ ವಸ್ತುಗಳಿಂದ ಉತ್ಪತ್ತಿಯಾಗುವಂತ ಅನಿಲಗಳು ಬೇರೆ ಬೇರೆ, ಅವುಗಳಿಂದ ಆಗುವ ಉಪಯೋಗಗಳು ಬೇರೆ ಬೇರೆ. ಹಾಗಾಗಿ ಈ ಹೋಮ ಅನ್ನುವಂಥದ್ದು ಏನಿದೆಯಲ್ಲ ಇದು ಬಹಳ ಮುಖ್ಯ. ಅದಕ್ಕಾಗಿಯೇ ನಮ್ಮಲ್ಲಿ ಇದು ಭೌತಿಕವಾಗಿ ಹೇಳಿದ್ದು, ಇನ್ನು ಆಧ್ಯಾತ್ಮಿಕವಾದಂಥ ದೃಷ್ಟಿಕೋನ ಬೇರೆ ಇದೆ, ದೈವಿಕವಾದಂಥ ದೃಷ್ಟಿಕೋನ ಬೇರೆ ಇದೆ. ನಾನೀಗ ನಿಮಗೆ ಹೇಳಿರುವಂಥದ್ದು ಭೌತಿಕವಾದ ದೃಷ್ಟಿಕೋನ. ಇದನ್ನ ಪ್ರಾಣ ಪ್ರತಿಷ್ಠೆಯಲ್ಲಿ ಬಳಸ್ತಾರೆ. ನಾವಿವತ್ತು ರಾಮಚಂದ್ರನ ಬಗ್ಗೆ ಮಾತನಾಡ್ತಾ ಈ ಹೋಮದ ವಿಷಯ ಬಹಳ ಡೀಪ್ ಆಗಿ ನಾವು ಬಂದ್ವಿ. ಆದ್ರೆ ಪ್ರತಿಷ್ಠಾಪನೆಯನ್ನ ಮಾಡಬೇಕಾದ್ರೆ ಈ ಹೋಮವನ್ನ ಅಗ್ನಿಹೋತ್ರವನ್ನ ಹಾಕುವಂಥದ್ದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಅಲ್ಲಿ ದೈವಿಕವಾದ ಶಕ್ತಿಗಳ ಉತ್ಪತ್ತಿ ಆಗುತ್ತೆ. ಆಮೇಲೆ ಪಂಚಭೂತಗಳು ರಿಫ್ರೆಶ್ ಆಗತ್ತೆ. ಪೃಥಿವ್ಯಪ್ ತೇಜೋ ವಾಯು ಆಕಾಶ ಅನ್ನುವಂಥ ಪಂಚಭೂತಗಳೇನಿದ್ದಾವೆ ಇವುಗಳ ಶಕ್ತಿ ಎನ್ನುವಂಥದ್ದು ಬಲವರ್ತನೆ ಆಗತ್ತೆ. ಎಷ್ಟೋ ಕಡೆ ತಾವು ಕೇಳಿರಬಹುದು, ಏನು ಹೋಮವನ್ನ ಮಾಡಿದಾಗ ಮಳೆ ಬಂತು ಅಂತ. ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಹೋಮಗಳನ್ನ ಸರಿಯಾದ ಮಾಡಿದಾಗ ಅಲ್ಲಿ ಹೋಮದಲ್ಲಿ ಕೊನೆಯಲ್ಲಿ ಮಳೆ ಬರುವಂತಹದ್ದು ಸ್ವಾಭಾವಿಕವಾಗಿ. ನಾವು ಮಾಡಿದಂಥ ಹೋಮಗಳಲ್ಲಿ ಎಷ್ಟೋ ಹೋಮಗಳಲ್ಲಿ ನಾವು ಪ್ರತ್ಯಕ್ಷವಾಗಿ ನಾವು ನೋಡಿದ್ದೇವೆ, ಹೋಮ ಮುಗಿದ ನಂತರದಲ್ಲಿ ಮಳೆ ಬಂದೇ ಬಂದಿದೆ. ಹಾಗೆ ಅಂದ್ರೆ ಯಾಕೆ ಬರುತ್ತೆ? ಯಾಕೆ ಅಂದ್ರೆ ಆ ಹೋಮದ ಧೂಮಕ್ಕೆ ಇಡೀ ಪ್ರಕೃತಿಯನ್ನ ಶುದ್ಧೀಕರಿಸುವಂತ ಶಕ್ತಿ ಇದೆ. ಆಮೇಲೆ ಶಕ್ತಿಯನ್ನ ತನ್ನ ಕಡೆ ಆಕರ್ಷಿಸಿಕೊಳ್ಳುವಂತ ಶಕ್ತಿ ಇದೆ. ಹಾಗಾಗಿ ಅಲ್ಲಿ ದೈವಿ ಶಕ್ತಿಗಳ ಪ್ರಾದುರ್ಭಾವ ಆಗುವಂಥದ್ದು. ಆ ಪ್ರಾದುರ್ಭಾವವನ್ನ ಒಂದು ಮೂರ್ತಿಯಲ್ಲಿ ತುಂಬುವಂತಹ ವ್ಯವಸ್ಥೆಗೆ ನಾವು ಪ್ರತಿಷ್ಠಾ ಅಂತ ಕರೆದ್ವಿ. ಹಾಗಾಗಿ ಈ ಒಂದು ಅಗ್ನಿಹೋತ್ರ ಇರಬಹುದು ಅಥವಾ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಏನು ನಮ್ಮ ಋಷಿಗಳು ಮುನಿಗಳು ಕೊಟ್ಟಿದ್ದಾರೆ, ಇವು ಯಾವುದರ ಹಿಂದೂ ಕೂಡ ನಾವು ತಿಳ್ಕೊಂಡ ಹಾಗೆ ಮೂಢನಂಬಿಕೆ ಇಲ್ಲ. ಅದರ ಹಿಂದೆ ವಿಜ್ಞಾನ ಅನ್ನುವಂಥದ್ದಿದೆ. ನಾವು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಬಹಳ ಆಳವಾಗಿ ಪ್ರೇಕ್ಷಕರಿಗೆ ತಿಳಿಸಿಕೊಡುವಂತ ಪ್ರಯತ್ನವನ್ನ ಮಾಡಬೇಕು ಅನ್ನುವಂಥ ಒಂದು ಇಚ್ಛೆ ಇದೆ ನಮಗೆ. ಮಾಡೋಣ ಮುಂದೆ. ಓಕೆ ಗುರುಗಳೇ, ಹಾಗೆ ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆಗೂ ಮುನ್ನ ಅಂದ್ರೆ 4 ದಿನಕ್ಕಿಂತ ಮುಂಚಿನಿಂದ ಈ ಹಲವಾರು ಪೂಜಾ ಕೈಂಕರ್ಯಗಳು ಹೋಮ ಹವನಗಳನ್ನ ನಡೆಸ್ತಾರೆ. ರಾಮ ಮಂದಿರದಲ್ಲಿ ವಿಶೇಷವಾದಂತ ಪೂಜಾ ಕೈಂಕರ್ಯಗಳೇನಾದ್ರೂ ನಡೀತಾ ಇದೆಯಾ, ಹೇಗೆ? ಈಗ 16ನೇ ತಾರೀಕಿನಿಂದ ಪ್ರಾರಂಭ ಮಾಡ್ತಾರೆ ಅಂತ ಒಂದು ಸುದ್ದಿ ಇದೆ. 16ನೇ ತಾರೀಕಿನಿಂದ 22ನೇ ತಾರೀಕಿನ ತನಕ ವೈದಿಕ ಕಾರ್ಯಕ್ರಮಗಳು ಅಲ್ಲಿ ಅನೂಚಾನವಾಗಿ ನಡೀತಾ ಇರ್ತವೆ, ಅವಿಚ್ಛಿನ್ನವಾಗಿ ನಡೀತಾ ಇರ್ತವೆ ಅಂತ. ನಾನು ಈಗಾಗಲೇ ಹಿಂದಿನ ಸಂಚಿಕೆಯಲ್ಲೇ ಹೇಳಿದ್ದೇನೆ, ಏನು ಪ್ರಾಣ ಪ್ರತಿಷ್ಠಾಪನೆ ಅಂತಂದಾಗ ಅದಕ್ಕೆ ಬಹಳಷ್ಟು ಹಂತಗಳಿದ್ದಾವೆ. ಮೊದಲು ಪ್ರಾಕಾರ ಶುದ್ಧಿ ಅಂದ್ರೆ ದೇವಸ್ಥಾನದ ಶುದ್ಧೀಕರಣ, ಆಮೇಲೆ ಬಿಂಬ ಶುದ್ಧಿ ಅಂದ್ರೆ ಮೂರ್ತಿಯ ಶುದ್ಧೀಕರಣ, ಆಮೇಲೆ ದೇವತಾ ಪ್ರತಿಷ್ಠಾಪನೆ, ಆಮೇಲೆ ಪ್ರಾಣ ಪ್ರತಿಷ್ಠೆ, ಆಮೇಲೆ ಕಲಶಾಭಿಷೇಕ. ಇವೆಲ್ಲವುಗಳನ್ನ ಕ್ರಮವಾಗಿ ಮಾಡಬೇಕು ಅನ್ನುವಂಥದ್ದನ್ನ ಹಿಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಹೇಳಿದ್ದೆ.
ಅದೇ ಕಾರ್ಯಕ್ರಮಗಳು ಈಗ ನಡೀತಾ ಇರುವಂತಹದ್ದು 16ರಿಂದ 22 ತನಕ ಅಲ್ಲಿ ಪ್ರತಿಷ್ಠಾಂಗ ಕಾರ್ಯಕ್ರಮಗಳು ಅಂತ ಕರೀತಾವೆ. ಅದೇ ಬರುತ್ತೆ. ವಾಸ್ತು ಹೋಮದಿಂದ ಹಿಡಿದು ನವಗ್ರಹ ಹೋಮದಿಂದ ಹಿಡಿದು ಎಲ್ಲ ದೇವಾನುದೇವತೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹೋಮಗಳಿಂದ ಹಿಡಿದು ಇದೊಂದು ದೊಡ್ಡ ಪ್ರಕ್ರಿಯೆ. ನಾವು ಇದನ್ನ ಒಂದು ಎಪಿಸೋಡ್ನಲ್ಲಿ ನಮಗೆ ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇವೆಲ್ಲ ಪ್ರಾಣ ಪ್ರತಿಷ್ಠಾಪನಾ ಅಂಗವಾಗಿರ್ತಕ್ಕಂಥ ಹೋಮಗಳು, ಯಜ್ಞಗಳು, ಯಾಗಾದಿಗಳು, ರಾಮತಾರಕ ಹೋಮಗಳು ಇವೆಲ್ಲವುಗಳನ್ನ ಅಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿ ಇರತಕ್ಕಂಥ ವಿಷಯ ಅಂತ. ಹಾಗೆ ಗುರುಗಳೇ, ಈಗ ವಿಗ್ರಹ ಪ್ರತಿಷ್ಠಾಪನೆ ಆದ ನಂತರ ಅಂದ್ರೆ ಅದಕ್ಕೆ ಒಂದು ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ಆ ವಿಗ್ರಹಕ್ಕೆ ಶಕ್ತಿ ಬರ್ತದೆ. ಇಡೀ ದೇಗುಲಕ್ಕೆ ಒಂದು ಶಕ್ತಿ ಬರಬೇಕು ಅಂತಂದ್ರು ಕೂಡ ಅದು ಏನಾದ್ರೂ ಪೂಜಾ ವಿಧಿವಿಧಾನಗಳನ್ನ ನೆರವೇರಿಸ್ತಾರ? ಹೌದು. ಅಂತ ಸಂದರ್ಭದಲ್ಲಿ ಈಗ ನಾವು ಭಕ್ತರಾಗಿ ದೇವಸ್ಥಾನಕ್ಕೆ ಪ್ರವೇಶ ಕೊಟ್ಟಾಗ ನಾವು ಹೇಗೆ ನಡ್ಕೊಳ್ಬೇಕು ಅಂತ? ಇದು ಬಹಳ ಬಹಳ ಮುಖ್ಯವಾದಂತ ವಿಷಯ. ನೋಡಿ, ನಮ್ಮಲ್ಲಿ ದೇವಸ್ಥಾನ ಅಂದ್ರೆ ದೇಹೋ ದೇವಾಲಯ ಪ್ರೋಕ್ತೋ ದೇವೋ ಜೀವ ಸದಾಶಿವ ತದೇದ ಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಯೇತ್ ಅಂತ ಒಂದು ಶ್ಲೋಕ ಬರುತ್ತೆ ನಮ್ಮಲ್ಲಿ. ದೇಹೋ ದೇವಾಲಯ ಪ್ರೋಕ್ತೋ, ನಮ್ಮ ದೇಹವೇ ದೇವಾಲಯ ಇದ್ದಂತೆ, ದೇವಾಲಯವೇ ದೇಹವಿದ್ದಂತೆ. ದೇವೋ ಜೀವ ಸದಾಶಿವ, ನಮ್ಮ ದೇಹದಲ್ಲಿರ್ತಕ್ಕಂಥ ಆತ್ಮ ಏನಿದೆ ಅದು ಸದಾಶಿವನ ಸ್ವರೂಪ ಅಥವಾ ಭಗವಂತನ ಸ್ವರೂಪ. ಹಾಗೆಯೇ ದೇವರು ದೇವಸ್ಥಾನ ಅಂತಂದಾಗ ಆ ಇಡೀ ದೇವಸ್ಥಾನ ಯಾವ ದೇವರ ದೇವಸ್ಥಾನವೋ ಆ ದೇವರ ದೇಹ ಇದ್ದಂತೆ. ದೇವಸ್ಥಾನ ಅಂತಂದ್ರೆ ಆ ದೇವರ ದೇಹ ಇದ್ದಂತೆ. ಅದರ ಒಳಗಿರುವಂತಹ ಮೂಲ ಮೂರ್ತಿ ಅಂದ್ರೆ ಅದರ ಆತ್ಮವಿದ್ದಂತೆ. ಹಾಗಾಗಿ ದೇವಸ್ಥಾನಕ್ಕೆ ನೀವು ನೋಡಿ ಹೋಗಬೇಕಾದ್ರೆ ಹೀಗೆ ಮುಟ್ಟಿ ದೇವಸ್ಥಾನದ ಬಾಗಿಲಿಗೆ ನಮಸ್ಕಾರ ಮಾಡಿ ಒಳಗೆ ಪಾದಾರ್ಪಣೆಯನ್ನ ಮಾಡುವಂತಹ ಒಂದು ಸಂಪ್ರದಾಯ ಪದ್ಧತಿ ಇದೆ. ಯಾಕೆ ಅಂದ್ರೆ ದೇವರು ಮಾತ್ರ ಪವಿತ್ರನಲ್ಲ, ಇಡೀ ದೇವಾಲಯವೇ ಪವಿತ್ರ. ಯಾಕೆ? ಆ ದೇವಾಲಯ ಅಂತಂದ್ರೆ ದೇವರ ಒಂದು ಸ್ವರೂಪವೇ ಅದು. ದೇವರ ದೇಹ ಇದ್ದಂತೆ. ಅದರ ಒಳಗಿರುವಂತಹ ಮೂರ್ತಿ ಏನಿದೆ ಅದು ಆತ್ಮವಿದ್ದಂತೆ. ಹಾಗಾಗಿ ನಮ್ಮಲ್ಲಿ ದೇವಸ್ಥಾನವನ್ನ ಕಟ್ಟುವಂತಹ ಸ್ವರೂಪ ನೀವು ನೋಡಿರ್ತೀರಿ. ಮೇಲ್ಗಡೆ ಗೋಪುರ ಅಂತಿರುತ್ತೆ, ಅಂದ್ರೆ ವಿಮಾನ ಅಂತ ಹೇಳಿ ಕರೀತೇವೆ. ಗೋಪುರ ಅಂತಿರುತ್ತೆ. ಅದರ ಮೇಲೆಗಡೆ ಒಂದು ಕಲಶವನ್ನ ಸ್ಥಾಪನೆ ಮಾಡಿರ್ತಾರೆ. ಅದಕ್ಕೆ ಕುಂಭ ಅಂತಾನು ಕರೀತಾರೆ, ಅಥವಾ ಶಿಖರ ಕಲಶ ಅಂತ ಕರೀತಾರೆ. ಅದರಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಆವಾಹನೆ ಮಾಡಿರ್ತಾರೆ. ಅದಕ್ಕೆ ಬ್ರಹ್ಮಕಲಶಾಭಿಷೇಕ, ಶಿಖರ ಕಲಶಾಭಿಷೇಕ ಅಂತೆಲ್ಲ ಮಾಡ್ತಾರೆ. ಅಂದ್ರೆ ಪ್ರಾಣ ಪ್ರತಿಷ್ಠೆ ಆದ ಮೇಲೆ ಮೇಲ್ಗಡೆ ದೇವರ ಇಡೀ ದೇವಸ್ಥಾನವನ್ನ ಶುದ್ಧಿಗೊಳಿಸಬೇಕು ಅಂತೇಳಿ ಮೇಲ್ಗಡೆ ಸ್ವರ್ಣ ಕಲಶವನ್ನು, ಒಟ್ಟಿನಲ್ಲಿ ಕಲಶವನ್ನ ಇಟ್ಟು, ಅದು ಸಾಮಾನ್ಯವಾಗಿ ಲೋಹದಿಂದ ಮಾಡಿರತಕ್ಕಂಥ ಕಲಶವನ್ನ ಇಟ್ಟು ಆ ಕಲಶಕ್ಕೆ ಅಭಿಷೇಕವನ್ನ ಮಾಡುವಂತಹ ಪ್ರಕ್ರಿಯೆ ಇದೆ. ಯಾಕೆ ಅಂದ್ರೆ ಇಡೀ ಪ್ರಾಕಾರ ಶುದ್ಧಿಯಾಗಲಿ, ದೇವಸ್ಥಾನಕ್ಕೆ ಪಾವಿತ್ರ್ಯತೆ ಬರಲಿ ಅನ್ನುವಂಥ ಕಾರಣ. ಜೊತೆಗೆ ಆ ಒಂದು ಕಲಶದ ಮುಖಾಂತರವಾಗಿ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಏನು ದೈವಿಕ ಶಕ್ತಿ ಇದೆ, ಅದಕ್ಕೆ ಕಾಸ್ಮಿಕ್ ಪವರ್ ಅಂತ ಹೇಳಿ ಕರಿತೀವಿ. ಆ ದೈವಿಕ ಶಕ್ತಿ ಎನ್ನುವಂಥದ್ದು ಕಲಶದ ಮುಖಾಂತರವಾಗಿ ಬಂದು ಅದು ದೇವತಾ ಮೂರ್ತಿಯಲ್ಲಿ ಪ್ರವೇಶ ಮಾಡಲಿ, ದೇವತಾ ಮೂರ್ತಿಯಿಂದ ಬರುವಂತಹ ಎಲ್ಲ ಜನರಲ್ಲಿ ಅದು ಒಂದು ಪ್ರಭಾವವನ್ನ ಬೀರಲಿ ಅನ್ನುವ ಕಾರಣಕ್ಕಾಗಿ ಈ ರೀತಿಯಾದಂತಹ ಪ್ರಕ್ರಿಯೆಯನ್ನ ಮಾಡುವಂಥದ್ದಿದೆ. ಓಕೆ ಗುರುಗಳೇ, ಇನ್ನು ಕೊನೆಯದಾಗಿ ಗುರುಗಳೇ, ಈ ಒಂದು ರಾಮ ಮಂದಿರದ ಒಂದು ಸಕ್ಸಸ್ ಏನಿದೆ ಇದನ್ನು ನೀವು ಹೇಗೆ ಸಮರ್ಥನೆ ಮಾಡ್ಕೊಳ್ತೀರಾ ಅಂತ ಹೇಳಿ? ಹಲವಾರು ಜನರ ಪ್ರಾಣ ತ್ಯಾಗ ಇದೆ, ಒಂದು ತಾಳ್ಮೆಗೆ ಸಿಕ್ಕಿರುವಂತ ಒಂದು ಪ್ರತಿಫಲ ಅಂತ ಹೇಳ್ಬೋದು. ಇದನ್ನು ಹೇಗೆ ಸಮರ್ಥಿಸ್ಕೊಳ್ತೀರಾ? ಅಲ್ಲ, ಸಮರ್ಥನೆ ಮಾಡುವಂತದ್ದು ಇಲ್ಲೇ ಇಲ್ಲ. ಇದು ಸಮರ್ಥಿಸಿಕೊಳ್ಳುವ ವಿಷಯ ಅಲ್ಲ. ಇದು ವಾಸ್ತವಿಕವಾಗಿ ಇಡೀ ಸನಾತನ ಧರ್ಮಕ್ಕೆ ಸಿಕ್ಕಿರುವಂತ ಮಹಾನ್ ಒಂದು ವಿಜಯ. ಭಾರತ ಅನ್ನುವಂಥದ್ದು ಸನಾತನ ರಾಷ್ಟ್ರ. ಇದು ಭಾರತ ಅನ್ನುವಂಥದ್ದು ಯಾವಾಗಲೂ ಸನಾತನರಿಗೆ ಮೀಸಲಾಗಿರ್ತಕ್ಕಂಥ ರಾಷ್ಟ್ರ. ಆದ್ರೆ ಏನೋ 1,000 ವರ್ಷದ ಒಂದು ಇತಿಹಾಸದಲ್ಲಿ ನಮಗೆ ಏನೋ ಒಂದು ದುಷ್ಟಶಕ್ತಿಗಳ ಒಂದು ಆಕ್ರಮಣ ಅನ್ನುವಂಥದ್ದು ನಮ್ಮ ಮೇಲೆ ಆಗಿತ್ತು. ಅದನ್ನು ನಾವು ಪೂರ್ವದಲ್ಲಿಯೂ ಕೂಡ ನಾವು ಮಹಾಭಾರತ, ರಾಮಾಯಣ ಇತ್ಯಾದಿ ಪುರಾಣಗಳಲ್ಲಿಯೂ ಕೂಡ ನಾವು ನೋಡ್ತೇವೆ. ಆಗಾಗ ರಾಕ್ಷಸರು ಬಂದು ಆಕ್ರಮಣವನ್ನ ಮಾಡಿರ್ತಕ್ಕಂಥದ್ದು, ಆವಾವ ಸಂದರ್ಭದಲ್ಲಿ ದೇವತೆಗಳು ಬಂದು ಅವರನ್ನ ಸಂಹಾರ ಮಾಡಿರುವಂಥದ್ದು, ಇವೆಲ್ಲ ಕಥೆಗಳು ಬಂದ ಹಾಗೆ ಈಗಲೂ ಕೂಡ ಸುಮಾರು 1,000 ವರ್ಷದಿಂದ ಒಂದು ರೀತಿಯಾದಂತಹ ಕಾರ್ಮೋಡ ಅನ್ನುವಂಥದ್ದು ಇಡೀ ಭಾರತವನ್ನ ಅದು ಆವರಿಸಿಕೊಂಡಿತ್ತು. ಇವತ್ತು ನಮ್ಮ ಏನು ರಾಮ ಮಂದಿರದ ನಿರ್ಮಾಣ ಇದೆ, ಇದರ ಮುಖಾಂತರವಾಗಿ ಆ ಕಾರ್ಮೋಡ ಅನ್ನುವಂಥದ್ದು ದೂರ ಸರಿದು ಮತ್ತೊಮ್ಮೆ ಸನಾತನ ಧರ್ಮ ಅನ್ನುವಂಥದ್ದು ಇಡೀ ಜಗತ್ತಿನ ತುಂಬ ವಿಜೃಂಭಿಸುವಂತಹ ಒಂದು ವ್ಯವಸ್ಥೆ ಅನ್ನುವಂಥದ್ದು ನಿರ್ಮಾಣ ಆಗತ್ತೆ. ನಮ್ಮ ಕರಸೇವಕರು ಅಲ್ಲಿ ಏನು ಪ್ರಾಣಾರ್ಪಣೆ ಮಾಡಿದ್ದಾರೆ ಅವರೆಲ್ಲರೂ ಹುತಾತ್ಮರು. ಅವರ ಆತ್ಮವನ್ನು ಏನು ತ್ಯಾಗ ಅನ್ನುವಂಥದ್ದು ಏನಿದೆ ಅದು ನಾವು ಶೋಕ ಪಡುವಂಥದ್ದಲ್ಲ, ಅವರನ್ನ ನೋಡಿ ನಾವು ಕಲಿಯುವಂಥದ್ದು. ಅದಕ್ಕಾಗಿ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಒಂದು ಮಾತು ಬರುತ್ತೆ, ಏನು ಅಹಿಂಸಾ ಪರಮೋ ಧರ್ಮ ಧರ್ಮಹಿಂಸಾ ತಥೈವಚ ಅಂತ. ಅಹಿಂಸಾ ಪರಮೋ ಧರ್ಮ, ನಾವು ಯಾರಿಗೂ ಹಿಂಸೆಯನ್ನ ಮಾಡಬಾರದು, ಅದೇ ನಮ್ಮ ಪರಮ ಧರ್ಮ. ಆದರೆ ಯಾವಾಗಲಾದರೂ ಧರ್ಮಕ್ಕೆ ತೊಂದರೆಯಾದರೆ
ಧರ್ಮಹಿಂಸಾ ತಥೈವ ಚ, ಧರ್ಮ ರಕ್ಷಣೆಗಾಗಿ ಮಾಡುವ ಹಿಂಸೆಯೂ ಕೂಡ ನಿನ್ನ ಧರ್ಮವೇ ಆಗಿದೆ. ಅದನ್ನ ತಿಳಿದುಕೊಂಡು ಅಲ್ಲಿ ಪ್ರಾಣಾರ್ಪಣೆ ಮಾಡಿರ್ತಕ್ಕಂಥವ್ರು ಅವರು. ಹಾಗಾಗಿ ಅವರೆಲ್ಲರೂ ನಮಗೆ ಆದರ್ಶಪ್ರಾಯರು. ನಾಳೆ ಒಂದು ವೇಳೆ ನಮಗೆ ಮತ್ತೆ ಅಂತಹ ಪರಿಸ್ಥಿತಿಗಳು ಬಂದರೆ ನಾವು ಯಾವ ಮಾರ್ಗದಲ್ಲಿ ನಡೆಯಬೇಕು, ನಮ್ಮ ಆತ್ಮತ್ಯಾಗವನ್ನ ಮಾಡಿಯಾದರೂ ನಮ್ಮ ದೇವತೆಗಳನ್ನ, ನಮ್ಮ ಸಂಸ್ಕೃತಿಯನ್ನ, ನಮ್ಮ ಸಂಸ್ಕಾರವನ್ನ, ನಮ್ಮ ರಾಷ್ಟ್ರೀಯತೆಯನ್ನ ನಾವು ಉಳಿಸ್ಕೊಳ್ಳೇಬೇಕು ಅನ್ನುವಂತಹ ವಿಚಾರವನ್ನ ನಮಗೆಲ್ಲರಿಗೂ ತಿಳಿಸಿಕೊಟ್ಟಿರ್ತಕ್ಕಂತಹ ಹುತಾತ್ಮರು, ಮಹಾತ್ಮರು ಅವರೆಲ್ಲರೂ ಅವರ ಪ್ರಾಣತ್ಯಾಗ ಅನ್ನುವಂಥದ್ದಕ್ಕೆ ಇವತ್ತು ಬೆಲೆ ಸಿಕ್ಕಿದೆ. ರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಅಲ್ಲಿ ಆಗ್ತಾ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ಅವರೆಲ್ಲರ ಆತ್ಮಕ್ಕೆ ಶಾಂತಿಯನ್ನ ಕೊಡೋಣ. ಅವರೆಲ್ಲರಿಗೂ ಕೂಡ ಆ ರಾಮನ ಸಾಯುಜ್ಯ ಸಿಗಲಿ ಅನ್ನುವಂಥ ಪ್ರಾರ್ಥನೆಯನ್ನ ಮಾಡೋಣ. ಇದರ ಮುಖಾಂತರವಾಗಿ ನಾವು ಅವರ ಮುಖಾಂತರ ನಾವು ಆ ಒಂದು ಮಾರ್ಗ, ಯಾವ ಮಾರ್ಗದಲ್ಲಿ ನಡೆಯಬೇಕು ಧರ್ಮಕ್ಕೆ ತೊಂದರೆಯಾದಾಗ ಅನ್ನೋದನ್ನ ಕಲಿಯೋಣ ಅನ್ನುವಂಥ ವಿಚಾರವನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾಮಮೂರ್ತಿಯ ವಿಗ್ರಹದ ಒಂದು ಪ್ರಾಣ ಪ್ರತಿಷ್ಠಾಪನೆ ಹಾಗೆ ಹೋಮ ಹವನಗಳನ್ನ ಮಾಡೋದ್ರ ಹಿಂದಿನ ಉದ್ದೇಶ ಏನು ಅನ್ನೋದ್ರ ಕುರಿತಾಗಿ ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಲೋಕಾ ಸಮಸ್ತ ಸುಖಿನೋ ಭವಂತು. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಮತ್ತಷ್ಟು ವಿಚಾರಗಳಿದ್ದಾವೆ ರಾಮ ಮಂದಿರದ ಕುರಿತಾಗಿ. ಅದೆಲ್ಲವನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.